ಎಲ್ಲ ವಯೋಮಾನದವರಿಗಾಗಿ, ರೋಗ ನಿರೋಧಕ ಶಕ್ತಿ ವೃದ್ಧಿಗಾಗಿ ಶುದ್ಧ ಅರಶಿಣದ ಸತ್ವ ಹರಿದ್ರಾರಸ. ಇದು ದೇಸಿ ಉತ್ಥಾನದ ಉತ್ಪನ್ನ. ಕಾಂಗ್ರೆಸ್ ಎದುರಾಳಿ RSS ಅಲ್ಲ ಬಿಜೆಪಿ. ನಾವು ಶಾಲಾ ದಿನಗಳಲ್ಲಿ ಒಂದು ದೇಶಿ ನಾಣ್ಣುಡಿಯನ್ನು ಕೇಳಿಸ್ಕೊಳ್ತಾ ಇದ್ವಿ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಅಂತ. ಅಂದ್ರೆ ನಿಮಗೆ ಭಾರತೀಯ ಜನತಾ ಪಕ್ಷವನ್ನ ಚುನಾವಣೆಗಳಲ್ಲಿ ಸೋಲಿಸಲಿಕ್ಕೆ ಆಗದೆ ಇದ್ದಾಗ RSS ಮೇಲೆ ಆರ್ಭಟ, RSS ವಿರುದ್ಧ ಆರ್ಭಟ. ದಯಮಾಡಿ ಪ್ರಿಯಾಂಕಾ ಖರ್ಗೆ ಅವರು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀರಲ್ಲ, RSS ಅನ್ನ ನಿಷೇಧಿಸ್ಬಿಡ್ಬೇಕು, ಸಾರ್ವಜನಿಕ ಸ್ಥಳಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಮತ್ತು ಅನುದಾನಿತ ಖಾಸಗಿ ಶಾಲೆಗಳ ಮೈದಾನದಲ್ಲಾಗ್ಲಿ ಅಥವಾ ಇತರ ಸರ್ಕಾರಿ ಜಾಗಗಳಲ್ಲಾಗ್ಲಿ ಪರವಾನಗಿ ಇಲ್ಲದೆ ಅವರು ಶಾಖ ನಡೆಸಲಿಕ್ಕೆ ಅನುಮತಿ ಕೊಡಕೂಡದು. RSSಗೆ ಕಡಿವಾಣ ಹಾಕಬೇಕು. ಯಾಕಂದ್ರೆ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಿಗೆ ತೊಡಗಿದ್ದಾರೆ. ಕೈಯಲ್ಲಿ ದಂಡ ಹಿಡ್ಕೊಂಡು ಕವಾಯತ್ ಮಾಡಿಸ್ಬಿಟ್ಟು ಮಕ್ಕಳಲ್ಲಿ, ಯುವಕರಲ್ಲಿ ಅವರೊಂಥರ ಉಗ್ರಗಾಮಿತ್ವವನ್ನ ಬಳಸ್ತಾ ಇದ್ದಾರೆ ಇತ್ಯಾದಿ ಪತ್ರ ಬರೆದಿದ್ದೀರಿ. ಆ ಪತ್ರಕ್ಕಾಗಲೇ ತತ್ಕ್ಷಣವೇ ಸ್ಪಂದಿಸಿದ್ದಾರೆ ನಿಮ್ಮ ಮುಖ್ಯಮಂತ್ರಿಗಳು. ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂದ್ಬಿಟ್ಟು ಮುಖ್ಯ ಕಾರ್ಯದರ್ಶಿಗಳಿಗೆ ರೆಫರ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ನೆನಪಿಸ್ಬೇಕಾಗಿದೆ, ನಿಮ್ಮ ಚುನಾವಣೆಯಲ್ಲಿ ನಿಮ್ಮ ಎದುರಾಳಿ ಭಾರತೀಯ ಜನತಾ ಪಕ್ಷ ಅನ್ನೋ ಒಂದು ಪೊಲಿಟಿಕಲ್ ಪಾರ್ಟಿಯ ಹೊರತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋ ಒಂದು ಖಾಸಗಿ ಸಂಘಟನೆ ಅಲ್ಲ. ನೀವು ಚುನಾವಣೆಯಲ್ಲಿ ಎದುರಿಸ್ಬೇಕಾಗಿ ರಾಹುಲ್ ಗಾಂಧಿ ಆಗ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲಿಸಬೇಕಾಗಿರೋದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮತ್ತಿತರನೇ ಹೊರತು ಮೋಹನ್ ಭಾಗವತ್ ಅಥವಾ ದತ್ತಾತ್ರೇಯ ಹೊಸಬಾಳೆ ಅವರನ್ನಲ್ಲ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅನ್ನು ಸೋಲಿಸ್ಲಿಕ್ಕೆ ಆಗದೆ ಇದ್ದಾಗ ಯಾಕೆ RSS ವಿರುದ್ಧ ಹರಿಹಾಯ್ತಾ ಇದ್ದೀರಿ? ಅಂದಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕದ ಶತಮಾನೋತ್ಸವ ಆಚರಣೆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರೇ ಒಂದು ಭಾರತ ಸರ್ಕಾರದ ವತಿಯಿಂದ ಒಂದು ವಿಶೇಷ ನಾಣ್ಯವನ್ನ ಬಿಡುಗಡೆ ಮಾಡಿದ್ರು ಮತ್ತು ಒಂದು ವಿಶೇಷ ಅಂಚೆ ಚೀಟಿಯನ್ನ ಲೋಕಾರ್ಪಣೆ ಮಾಡಿದ್ರು. ಅದರಿಂದಾಗಿ ತಾವೆಲ್ಲ ಕೆಂಡವಾಗಿದ್ದೀರಿ ಅಂತ ಕಾಣುತ್ತೆ. ಅದರಲ್ಲಿ ಮುಚ್ಚು ಮರೆ ಇಲ್ಲದೆ, ಯಾವುದೇ ಊಟಾಟಿಕೆ ಇಲ್ದರೆ ತಾವು ಹೌದು ರಾಷ್ಟ್ರೀಯ ಸ್ವಯಂ ಸೇವಕದಿಂದನೇ ನಾನು ಬೆಳೆದು ಬಂದವನು ಅಂತ ಅಭಿಮಾನದಿಂದ ಹೇಳ್ಕೊಂಡ್ರು. ಆ ರಾಷ್ಟ್ರೀಯ ಸ್ವಯಂ ಸೇವಕದ ಒಂದು ಸಂಸ್ಕೃತಿಯಿಂದಾಗೇನೆ ಅವರು ಪ್ರಪ್ರಥಮ ಬಾರಿಗೆ ರಾಷ್ಟ್ರದ ಪ್ರಧಾನಮಂತ್ರಿ ಪದವಿಗೆ ಬಂದಾಗ ತಮ್ಮನ್ನು ತಾವು ಪ್ರಧಾನ ಸೇವಕಂತ ಸಂಬೋಧಿಸ್ಕೊಂಡ್ರು. ಈಗಲೂ ಕೂಡ ತಮ್ಮ ಸಾರ್ವಜನಿಕ ಭಾಷಣಗಳಲ್ಲಿ ನಾನು ಪ್ರಧಾನ ಸೇವಕ್ ಅಂತಾನೆ ಸಂಬೋಧಿಸ್ಕೊಳ್ತಾ ಇರ್ತಾರೆ. ದಯಮಾಡಿ ನೆನಪಿರ್ಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಭಾರತೀಯ ಜನತಾ ಪಕ್ಷಕ್ಕೆ ಪ್ರೇರಣೆ ಆದ್ರೆ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಕಾಂಗ್ರೆಸ್ ಸೇವಾದಳ ಅನ್ನೋ ಇದೇ ತರ ಸ್ವಯಂ ಸೇವಾ ಸಂಘಟನೆ ಇತ್ತು. ಅದರ ಚರಿತ್ರೆ ಯಾರಾದ್ರೂ ತಿಳ್ಕೊಂಡಿದ್ದೀರಾ? ಪ್ರಿಯಾಂಕಾ ಖರ್ಗೆ ಅವರಾಗ್ಲಿ ಅಥವಾ BK ಹರಿಪ್ರಸಾದ್ ರವರಾಗ್ಲಿ, ಡಾಕ್ಟರ್ G ಪರಮೇಶ್ವರ್ ರವರಾಗ್ಲಿ. BK ಹರಿಪ್ರಸಾದ್ ಸ್ವತಃ ಅಖಿಲ ಭಾರತ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷರಾಗಿದ್ರು ಅನೇಕ ವರ್ಷಗಳ ಕಾಲ. ಅದರ ಇತಿಹಾಸ ಗೊತ್ತಿಲ್ವಾ? ಎಂಥ ಕಾಕತಾಳೀಯ ನೋಡಿ. ಇದೇ ವರ್ಷವೇ 1924-25ರಲ್ಲಿ RSSಗೆ 100 ವರ್ಷ ತುಂಬಿದ್ರೆ ಕಾಂಗ್ರೆಸ್ ಸೇವಾದಳ ಅನ್ನೋ ಸಂಘಟನೆ ಕೂಡ ಈಗ ನಿಷ್ಕ್ರಿಯವಾಗಿರೋ, ಬಹುಪಾಲು ನಿಷ್ಕ್ರಿಯವಾಗಿರೋ ಸಂಘಟನೆ ಕೂಡ 100 ವರ್ಷ ತುಂಬಿದೆ. ಇದು 101ನೇ ವರ್ಷ. ಅಂದಹಾಗೆ RSS ಮತ್ತು ಕಾಂಗ್ರೆಸ್ ಸೇವಾದಳ ಎರಡು ಹುಟ್ಕೊಂಡಿದ್ದು ನಾಗ್ಪುರ್ ಅನ್ನೋ ಭಾರತದ ಕೇಂದ್ರ ಭಾಗದಲ್ಲಿರೋ ನಾಗ್ಪುರ್ ನಗರದಲ್ಲೇನೆ ಈ ಕಾಂಗ್ರೆಸ್ ಸೇವಾದಳ ಹುಟ್ಟಿಗೂ ಕೂಡ ಕಾರಣವಾಯಿತು. ಆಗ 1923ರಲ್ಲಿ ಗಾಂಧೀಜಿಯವರ ಅಸಹಕಾರ ಚಳವಳಿಯ ಅಂಗವಾಗಿ ನಾಗ್ಪುರದಲ್ಲಿ ಸಾವಿರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಧ್ವಜ ಸತ್ಯಾಗ್ರಹ ಅನ್ನೋ ಒಂದು ಹೋರಾಟ ನಡೆಸಿದ್ರು. ಅದನ್ನ ಇವತ್ತು ಕೂಡ ಫ್ಲಾಗ್ ಮೂವ್ಮೆಂಟ್ ಅಂತ ಅಂದ್ಬಿಟ್ಟು ಆ ಫ್ಲಾಗ್ ಸತ್ಯಾಗ್ರಹ ಅಂತ ಕರೀತಾರೆ. ಆ ಧ್ವಜ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಆ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಹಿಂಡುಗಟ್ಲೆ ಬ್ರಿಟಿಷರು ಬಂಧಿಸ್ಬಿಟ್ಟು ಜೈಲಲ್ಲಿ ಇಟ್ಟು ಅವ್ರಿಗೆಲ್ಲ ಹಿಂಸೆ ಕೊಟ್ಟಿದ್ರು. ಆ ಜೈಲಿನ ಕಾಟ ತಡ್ಕೊಳ್ಳಾರ್ದ್ರೆ ಅನೇಕರು ಅವತ್ತಿನ ಬ್ರಿಟಿಷ್ ಸರ್ಕಾರಕ್ಕೆ ಕ್ಷಮಾಪಣೆ ಪತ್ರ ಬರೆದು ಕೊಟ್ಬಿಟ್ಟು ಜೈಲಿಂದ ಹೊರಗೆ ಬಂದ್ರು. ಆದ್ರೆ ಇದನ್ನ ಧಿಕ್ಕರಿಸಿದವ್ರು ಯಾರು ಗೊತ್ತಾ? ಕರ್ನಾಟಕ ಮೂಲದವರು, ಹುಬ್ಬಳ್ಳಿ ಮೂಲದ ವೃತ್ತಿಯಿಂದ ವೈದ್ಯರಾಗಿದ್ದ ಡಾಕ್ಟರ್ ನಾಸು ಹರ್ಡೀಕರ್, ಡಾಕ್ಟರ್ ನಾರಾಯಣ್ ಸುಬ್ರಾವ್ ಹರ್ಡೀಕರ್. ಅವರು ಹುಬ್ಬಳ್ಳಿ ಸೇವಾದಳ ಅನ್ನೋ ಒಂದು ಸ್ಥಳೀಯ ಸಂಘಟನೆಯನ್ನು ಕಟ್ಕೊಂಡಿದ್ರು. ಇದೇ ರೀತಿ ಧ್ವಜ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಜೈಲ್ಗೆ ಹೋಗಿದ್ದ ಇವ್ರು ಯಾರು ಕೂಡ ನಾವು ಕ್ಷಮಾಪಣೆ ಪತ್ರ ಕೊಡಲ್ಲ, ದೇಶದ ಸ್ವಾತಂತ್ರ್ಯಕ್ಕಾಗಿ ತನು ಮನ ಧನ ಅಷ್ಟೇ ಅಲ್ಲ ನಮ್ಮ ಪ್ರಾಣಾರ್ಪಣೆಗೂ ಸಿದ್ಧ ಅಂತ ಅಂದ್ಬಿಟ್ಟು ಬಹಿರಂಗವಾಗಿ ಘೋಷಿಸಿದ್ರು. ಇದು ಆವತ್ತಿನ ಕಾಂಗ್ರೆಸ್ನ ಸರ್ವೋಚ್ಚ ನಾಯಕತ್ವ ಮಹಾತ್ಮ ಗಾಂಧೀಜಿ, ನೆಹರು, ಸರ್ದಾರ್ ಪಟೇಲ್ ಅವ್ರಿಗೆಲ್ಲ ತುಂಬಾ ಸ್ಫೂರ್ತಿಯನ್ನು ಕೊಟ್ಟಿತು, ಆತ್ಮಸ್ಥೈರ್ಯವನ್ನ ಹೆಚ್ಚಿಸ್ತು. ಇವ್ರ ಬಗ್ಗೆ ಅಪಾರ ಮೆಚ್ಚುಗೆ ಸೂಚಿಸಿದ ಕಾಂಗ್ರೆಸ್ ನಾಯಕರುಗಳು ಮುಂದೆ 1923 ಡಿಸೆಂಬರ್ 28ರಿಂದ ಜನವರಿ 1ರವರೆಗೆ 1924
ಜನವರಿ 1ರವರೆಗೆ ನಡೆದ ಕಾಕಿನಾಡ ಕಾಂಗ್ರೆಸ್ ಅಧಿವೇಶನದಲ್ಲಿ, ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಂದು ಸರ್ವಾನುಮತದ ನಿರ್ಣಯ ಪಾಸ್ ಮಾಡಿಬಿಟ್ಟು ಈ ರೀತಿ ಹುಬ್ಬಳ್ಳಿ ಸೇವಾದಳ ನಮಗೆ ಮಾದರಿ ಆಗಿದೆ, ನಾವು ಇಡೀ ರಾಷ್ಟ್ರಾದ್ಯಂತ ನಮ್ಮ ಪಕ್ಷದ ಅಡಿಯಲ್ಲಿ ಒಂದು ಸ್ವಯಂ ಸೇವಕರ ಸಂಘಟನೆಯನ್ನ ಸ್ಥಾಪಿಸ್ಬೇಕು ಅಂತ ಹೇಳ್ಬಿಟ್ಟು ಹಿಂದೂಸ್ತಾನಿ ಸೇವಾದಳ ಅನ್ನೋ ಸಂಸ್ಥೆ ಅಸ್ತಿತ್ವಕ್ಕೆ ಬಂತು. ಈ ಹಿಂದೂಸ್ತಾನಿ ಸೇವಾದಳದ ಪ್ರಪ್ರಥಮ ಅಧ್ಯಕ್ಷರು ಯಾರು ಗೊತ್ತಾ? ಇದೇ ನಮ್ಮ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಮುತ್ತಜ್ಜ ಜವಾಹರ್ಲಾಲ್ ನೆಹರು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರವರೇ ಈ ಕಾಂಗ್ರೆಸ್ ಪಕ್ಷದ ಸಂಘಟನೆ, ಸ್ವಯಂ ಸೇವಕ ಸಂಘಟನೆ ಹಿಂದೂಸ್ತಾನಿ ಸೇವಾದಳದ ಪ್ರಪ್ರಥಮ ಅಧ್ಯಕ್ಷರಾದ್ರು. ನೋಡಿ, ಡಾಕ್ಟರ್ ನಾಸು ಹರ್ಡಿಕರ್ ಅವ್ರು ಎಂತ ಸೇವಾ ಮನೋಭಾವದ ಡಾಕ್ಟರ್ ಆಗಿದ್ರು ಅಂತಂದ್ರೆ, ಸ್ವಾತಂತ್ರ್ಯ ಬಂದ ನಂತರ ಕಾಂಗ್ರೆಸ್ ಪಕ್ಷವೇ ಕೇಂದ್ರದಲ್ಲೂ ಮತ್ತು ಬಹುತೇಕ ರಾಜ್ಯಗಳಲ್ಲಿ ಅಧಿಕಾರ ಇದ್ರು ಕೂಡ ಅವ್ರು ಯಾವತ್ತೂ ಚುನಾವಣಾ ರಾಜಕಾರಣಕ್ಕೆ ಬರಲಿಲ್ಲ, ಅಧಿಕಾರ ಹುದ್ದೆಗಳಿಗಾಗಿ ಹಂಬಲಿಸಲಿಲ್ಲ. ಅದ್ರ ಬದಲು ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ನದಿ ತಟದಲ್ಲಿ ಘಟಪ್ರಭಾ ಆರೋಗ್ಯ ಧಾಮವನ್ನ ಸ್ಥಾಪಿಸಿದ್ರು. ಅನೇಕರು ಚರಿತ್ರಕಾರರು ಹೇಳ್ತಾರೆ, ಗಾಂಧೀಜಿಯವರು ಕೂಡ ಒಮ್ಮೆ ದೈಹಿಕವಾಗಿ ಬಳಲಿದ್ದಾಗ ಆ ಘಟಪ್ರಭಾ ಆರೋಗ್ಯ ಧಾಮಕ್ಕೆ ಬಂದ್ಬಿಟ್ಟು ನಾಸು ಹರ್ಡಿಕರ್ ಅವರ ಮೇಲುಸ್ತುವಾರಿಯಲ್ಲೇ ಚಿಕಿತ್ಸೆ ಪಡ್ಕೊಂಡಿದ್ರು, ವಿಶ್ರಾಂತಿ ಪಡ್ಕೊಂಡಿದ್ರು. ಅಂದ್ರೆ ಒಬ್ಬ ಕನ್ನಡಿಗ ಡಾಕ್ಟರ್ ನಾಸು ಹರ್ಡಿಕರ್ ಕಾರಣಕರ್ತರಾದ ಕಾಂಗ್ರೆಸ್ ಸೇವಾದಳ ಇವತ್ತೇನಾಗಿದೆ, ಅದನ್ನ 1931ರಲ್ಲಿ ಹಿಂದೂಸ್ತಾನಿ ಸೇವಾದಳವನ್ನ ಕಾಂಗ್ರೆಸ್ ಸೇವಾದಳ ಅಂತ ಮರುನಾಮಕರಣ ಮಾಡಿದ್ರು. ಆಶ್ಚರ್ಯದಾಯಕ ಸಂಗತಿ ಅಂತಂದ್ರೆ, RSS ನ ಸಂಸ್ಥಾಪಕರಾದ ಡಾಕ್ಟರ್ ಬಲಿರಾಮ್ ಹೆಗ್ಡೆವಾರ್ ಕೂಡ 1924ರವರೆಗೆ ಈ ಕಾಂಗ್ರೆಸ್ ಸೇವಾದಳದ ಸದಸ್ಯರಾಗಿದ್ರು. ಇದು ಕೂಡ ಹರಿಪ್ರಸಾದ್, ಪ್ರಿಯಾಂಕ ಖರ್ಗೆ ಮುಂತಾದವರು ಪುಸ್ತಕ ಓದಿ ತಿಳ್ಕೊಳ್ಳಿ, ಚರಿತ್ರೆಯನ್ನ ಓದ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಂದೆ ಅವರು 1925ರಲ್ಲಿ ತಮ್ಮದೇ ಪ್ರತ್ಯೇಕ ಸಂಘಟನೆಯನ್ನ ಕಟ್ಕೊಂಡ್ರು. ಅದನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಕರೆದ್ರು. ಸ್ವಾತಂತ್ರ್ಯ ಸಂಗ್ರಾಮದ ಅನೇಕ ಹೋರಾಟಗಳಲ್ಲಿ, ಕ್ವಿಟ್ ಇಂಡಿಯಾ ಚಳವಳಿಯ ಸೇರಿದಂತೆ ಈ ಕಾಂಗ್ರೆಸ್ ಸೇವಾದಳದ ಕಾರ್ಯಕರ್ತರು ಅತ್ಯಂತ ಶ್ರದ್ಧೆ, ಭಕ್ತಿ ಮತ್ತು ನಿಸ್ಪೃಹ ಭಾವನೆಯಿಂದ ಹೋರಾಟಗಳಲ್ಲಿ ತೊಡಗಿಕೊಂಡು ದೇಶಕ್ಕೆ ಸ್ವಾತಂತ್ರ್ಯ ಬರಲಿಕ್ಕೆ ಕಾರಣರಾದ್ರು. ಅವರೆಲ್ಲ ಗಾಂಧೀಜಿಯವರ ಅನುಯಾಯಿಗಳಾಗಿದ್ರು, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ರು. ಸ್ವಾತಂತ್ರ್ಯ ಬಂದ ಮೇಲೆ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರಾರೂಢ ಪಕ್ಷವಾಗಿದ್ದರಿಂದ ಕ್ರಮೇಣ ಕಾಂಗ್ರೆಸ್ ಸೇವಾದಳದ ಪಾತ್ರ ಮತ್ತು ಪ್ರಭಾವ ನಿಸ್ತೇಜಗೊಳ್ತಾ ಬಂತು. ಇವತ್ತು ಹೆಚ್ಚು ಕಡಿಮೆ ಈ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಕಾಲದಲ್ಲಿ ಅದು ನಿಷ್ಕ್ರಿಯವಾಗಿ ಹೋಗ್ಬಿಟ್ಟಿದೆ. ಕಾಂಗ್ರೆಸ್ ಸೇವಾದಳದ ಕಾರ್ಯಕರ್ತರು ಅಂತಂದ್ರೆ ಕಾಂಗ್ರೆಸ್ MLAಗಳು, ಮಂತ್ರಿಗಳ ಅವ್ರು ಆಗಾಗ್ಗೆ ಪ್ರದೇಶ ಕಾಂಗ್ರೆಸ್ ಕಚೇರಿ ಅಥವಾ ಅಖಿಲ ಭಾರತ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಯುವ ಸಮಾರಂಭಗಳಲ್ಲಿ ಕುರ್ಚಿ ಹಾಕೋದು, ವೇದಿಕೆ ಕಟ್ಟೋದು, ಧ್ವಜಾರೋಹಣಕ್ಕೆ ಸಿದ್ಧತೆ ಮಾಡೋದು, ಆಮೇಲೆ ಲೀಡರ್ಗಳು ಚಾಕ್ರಿ ಮಾಡುವಂತ ಒಬ್ಬ ಪರಿಚಾರಕರ ತರ ನಡೆಸ್ಕೊಳ್ತಾರೆ. ಅವ್ರು ಯಾರು ಕೂಡ ಪಾಪ ನಿರ್ದಿಷ್ಟ ವೃತ್ತಿ ಇಲ್ಲ, ನಿರ್ದಿಷ್ಟ ಆದಾಯ ಇಲ್ಲ, ಕೇವಲ ಕಾಂಗ್ರೆಸ್ ಪಕ್ಷದ ಮೇಲಿನ ಅಭಿಮಾನದಿಂದ ಅಲ್ಲಿ ಬಂದ್ಬಿಟ್ಟು ಸೇವೆ ಮಾಡ್ತಾ ಇರ್ತಾರೆ. ಅವ್ರು ಯಾರಿಗೂ ಕೂಡ ರಾಜಕೀಯ ಕಣದಲ್ಲಿ ಪ್ರವೇಶ ಅವಕಾಶ ಸಿಕ್ಕಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಭಾರತೀಯ ಜನತಾ ಪಕ್ಷದ ಇವತ್ತು ಅನೇಕ ಹೆಸರಾಂತ ನಾಯಕರುಗಳೆಲ್ಲ RSS ಮೂಲದಿಂದ ಬಂದಿರೋರು. ಆದ್ರೆ ಒಂದು ನೆನಪಿರ್ಲಿ, ಭಾರತೀಯ ಜನತಾ ಪಕ್ಷದಲ್ಲಿ ಇರೋರೆಲ್ಲ RSS ಹಿನ್ನೆಲೆ ಇರೋರಲ್ಲ, ಅಥವಾ RSS ನಲ್ಲಿ ಇರೋರೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಆಗಿಲ್ಲ, ನಾಯಕರು ಆಗಿಲ್ಲ. ಕೆಲವರು ಮಾತ್ರ ಸಾರ್ವಜನಿಕ ಬದುಕಿನ ಬಗ್ಗೆ ಹೆಚ್ಚಿನ ಉತ್ಸುಕತೆ ಮತ್ತು ಅವಕಾಶ ಇದ್ದವರು ಮಾತ್ರ ರಾಜಕೀಯಕ್ಕೆ ಪ್ರವೇಶ ಪಡ್ಕೊಂಡ್ರು. ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ನರೇಂದ್ರ ಮೋದಿ ವರೆಗೆ ಅನೇಕ ಅಖಿಲ ಭಾರತ ಮಟ್ಟದ ನಾಯಕರೆಲ್ಲ ಹೌದು RSS ಪೂರ್ವಾಶ್ರಮದೇ ಬೆಳೆದು ಬಂದಿರೋರು. ಆದ್ರೆ ಹಾಗಂದ್ ಮಾತ್ರಕ್ಕೆ ಅವ್ರು ಯಥಾವತ್ತಾಗಿ RSS ಭೂಮಿಕೆಯನ್ನೇ ಆಡಳಿತದಲ್ಲಿ ತಂದಿದ್ದಾರೆ ಅಂತ ಆರೋಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನರೇಂದ್ರ ಮೋದಿ ಅವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಅನ್ನೋ ಘೋಷಣೆ ಕೂಡ ಅದು ಸಂಪೂರ್ಣವಾಗಿ RSS ಸಿದ್ಧಾಂತದಿಂದ ಹೊರಹೊಮ್ಮಿದ್ದು ಅಂತ ಹೇಳಲಿಕ್ಕಾಗಲ್ಲ. ಅವರೆಲ್ಲ ಗುಜರಾತ್ ಮುಖ್ಯಮಂತ್ರಿ ಅನ್ನೋ ಒಂದು ಸಾರ್ವಜನಿಕ ಹುದ್ದೆಯಲ್ಲಿದ್ದು ಭಾರತದ ಸಮಷ್ಟಿ ಬದುಕಿನ ಎಲ್ಲ ಬವಣೆಗಳನ್ನು ಸ್ವತಃ ಅನುಭವಿಸ್ತವ್ರು. ಆ ಅನುಭವದಿಂದ ಅದನ್ನ ಅರಿತುಕೊಂಡ್ಬಿಟ್ಟು ಭಾರತ ಸರ್ಕಾರದ ಪ್ರಧಾನಮಂತ್ರಿಯಾಗಿ ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿಯಲ್ಲಿರೋರೆಲ್ಲ RSS ಅಲ್ಲ, RSS ನಲ್ಲಿರೋರು ಎಲ್ಲರೂ ಕೂಡ ಬಿಜೆಪಿಯ ಕಾರ್ಯಕರ್ತರು ಅಥವಾ ಲೀಡರ್ಗಳಲ್ಲ. ಯಾಕೆ ನೀವು ನಿಮ್ ಕಾಂಗ್ರೆಸ್ ಸೇವಾದಳವನ್ನ ನಿಷ್ಕ್ರಿಯಗೊಳಿಸ್ಬಿಟ್ರಿ? ಅದ್ರ ಬಗ್ಗೆ ಅಷ್ಟೊಂದು ಯಾಕೆ ಅಗೌರವ ತೋರಿಸ್ಕೊಂಡ್ರಿ? ನಿಮ್ಮ ಕಾಂಗ್ರೆಸ್ ಸೇವಾದಳಕ್ಕೆ ಕೂಡ ಶತಮಾನೋತ್ಸವ ಆಚರಣೆ ನಡಿಬೇಕಾಗಿತ್ತು 2024-25 ವರ್ಷದಲ್ಲಿ. ಯಾರು ಅದರ ಗೋಜಿಗೆ ಹೋಗ್ಲಿಲ್ಲ, ಯಾರು ಕೂಡ ಕಾಂಗ್ರೆಸ್ ಸೇವಾದಳದ ಶತಮಾನೋತ್ಸವ ಆಚರಣೆ ಮಾಡ್ಲೇ ಇಲ್ಲ. ಅಖಿಲ ಭಾರತ ಕಾಂಗ್ರೆಸ್ ಸೇವಾದಳದ ಮಾಜಿ ಅಧ್ಯಕ್ಷ BK ಹರಿಪ್ರಸಾದ್ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಅವರು ತಮ್ಮ ವಿರೋಧ ಪಕ್ಷದ ನಾಯಕನಾಗಿದ್ದವನಿಗೆ ಮಂತ್ರಿ ಸ್ಥಾನ ಸಿಗ್ಲಿಲ್ಲ ಅನ್ನೋ ಕೊರಗಿನಲ್ಲೇ ಕಳೆದ್ರೆ ಹೊರತು ಸೇವಾದಳವನ್ನ ನೆನಪಿಸ್ಕೊಳ್ಳೇ ಇಲ್ಲ. ನಿಮಗೆ ಸೈದ್ಧಾಂತಿಕ ಪ್ರೇರಣೆ ಕೊಟ್ಟ ಆ ಹೋರಾಟದ ಸಂಘಟನೆ
ಕಾಂಗ್ರೆಸ್ ಸೇವಾದಳನ್ನ ಮರ್ತೇ ಬಿಟ್ರು ಕಾಂಗ್ರೆಸ್ಸಿಗರು. ಅದು ಯಾವ ಮುಖ ಹೊತ್ತು RSS ಅನ್ನು ನಿಷೇಧಿಸಿ ನಿರ್ಬಂಧ ಹೇರಿ ಕಡಿವಾಣ ಹಾಕಿ ಅಂತ ಹೇಳ್ತಾ ಇದ್ದೀರಾ? ದಯಮಾಡಿ ಈ ನಿರ್ಬಂಧ, ನಿಷೇಧ, ಪ್ರತಿಬಂಧ, ಗಡಿಪಾರು ಇವೆಲ್ಲ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಆಡಳಿತದಲ್ಲಿದ್ದಾಗ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿದ್ದಾಗ ಕೇಳಿ ಬರ್ತಾ ಇದ್ದ ಪದಪುಂಜಗಳು. ಅದೇನೇ ಇದ್ರು ಕೂಡ ಒಂದು ಸರ್ವಾಧಿಕಾರಿ ಫ್ಯಾಸಿಸ್ಟ್ ಮನೋಭೂಮಿಗಿಂತ ಹೊರಹೊಮ್ಮಂತ ಶಬ್ದಗಳು. ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಒಂದು ಕಾಲದಲ್ಲಿ, ನಾನು ಕಾಲೇಜ್ ಅಧ್ಯಾಪಕನಾಗಿದ್ದೆ, ನೀವು ನನ್ನ ವಿದ್ಯಾರ್ಥಿ ಆಗಿದ್ರೆ, ಇವತ್ತು ಸಾರ್ವಜನಿಕ ಬದುಕಿನಲ್ಲಿ ನಿಮಗೆ ಅದೃಷ್ಟವಶಾತ್ ಅತ್ಯುತ್ತಮ ಅವಕಾಶ ಸಿಕ್ಕಿದೆ. ನಿಮ್ಮ ಎದುರಾಳಿಗಳನ್ನ ಕಾನೂನು ಮೂಲಕ ನಿಷೇಧ ಅಥವಾ ನಿರ್ಬಂಧ ಹೇರೋದ್ರಿಂದ ಬಗ್ಗು ಬಡಿಲಿಕ್ಕಾಗಲ್ಲ. ನಿಮ್ಮ ವೈಚಾರಿಕ ಬದ್ಧತೆಯಿಂದ, ವ್ಯಕ್ತಿಗತವಾದ ನಡವಳಿಕೆಯಿಂದ ಅವ್ರನ್ನ ಎದುರಿಸ್ಬೇಕೇ ಹೊರತು ಈ ನೀವೆಲ್ಲ ಮಾತಿರ್ತೀರ. ನಿಮ್ ನಾಯಕ ರಾಹುಲ್ ಗಾಂಧಿ ಈ ತರ ನೀವೆಲ್ಲ ರೆಡ್ ಬುಕ್ ಹಿಡ್ಕೊಂಡು ಓಡಾಡ್ತಾ ಇದ್ದೀರಾ. ಮೊದಲು ಸಂವಿಧಾನ ಅಂತಿದ್ರಿ, ಇವಾಗ ಓಟ್ ಚೋರಿ ಅನ್ನೋ ಆಂದೋಲನ ಮಾಡ್ತಿದ್ದೀರಿ. ಅದೇನೇ ಇರಲಿ, ಎಲ್ಲಿವರೆಗೂ ಪ್ರಜಾತಂತ್ರದಲ್ಲಿ ನಿಮ್ಮ ವಿಚಾರಧಾರೆಗೆ, ನಿಮ್ಮ ಪ್ರಣಾಳಿಕೆಗೆ ಜನಬೆಂಬಲ ಇರುತ್ತೋ ಆಗ ಗೆಲ್ತೀರಿ. ನೀವೇನಾದ್ರು ಜನವಿರೋಧಿ ಆದ್ರೆ ಜನರೇ ನಿಮ್ಮನ್ನು ಸೋಲಿಸ್ತಾರೆ ಹೊರತು RSS ಅಲ್ಲ. BJPಯನ್ನು ಸೋಲಿಸ್ಲಿಕ್ಕೆ ಬೇಕಾದಂತ ಒಂದು ಪರ್ಯಾಯ ಭೂಮಿಕೆಯನ್ನು ಸಿದ್ಧ ಮಾಡ್ಕೊಳ್ಳಿ. RSS ವಿರುದ್ಧ ಹರಿಹಾಯೋದ್ರಿಂದ ಏನೂ ಆಗಲ್ಲ. ಅವ್ರಿಗೆ ಲೈಸೆನ್ಸ್ ತಗೋಬೇಕು, ಶಾಖಾ ನಡೆಸಲಿಕ್ಕೆ ನೋಂದಣಿ ಮಾಡ್ಕೋಬೇಕು ಇತ್ಯಾದಿ ಆ ಶುಷ್ಕ ವಿಚಾರಧಾರೆಯನ್ನ ಬಿಟ್ಬಿಡಿ. ಪ್ರಿಯಾಂಕ್ ಖರ್ಗೆ ಅವರೇ, ಕ್ರೀಡಾ ಮನೋಭಾವದಿಂದ ನಿಮ್ಮ ಎದುರಾಳಿಗಳನ್ನ ಚುನಾವಣೆಯಲ್ಲಿ ಎದುರಿಸಿ. ಈ ರೀತಿ ಅಧಿಕಾರ ಬಲದಿಂದ ನಿಷೇಧ, ನಿರ್ಬಂಧವನ್ನ ಹೇರಬೇಕು ಅನ್ನೋ ವಿಚಾರಗಳನ್ನ ಪ್ರತಿಪಾದಿಸಲೇಬೇಡಿ. ಶುದ್ಧ ಪ್ರಜಾತಂತ್ರ ಪ್ರೇಮಿಯಾಗಿ ನೀವು ಬೆಳಿಬೇಕಾಗಿದೆ. ಯಾಕಂದ್ರೆ ನಿಮ್ ಪಕ್ಷಕ್ಕೆ 1975ರಲ್ಲಿ ತುರ್ತು ಪರಿಸ್ಥಿತಿಯ ಸರ್ವಾಧಿಕಾರಿ ಹೇರಿದ ಅಪವಾದ ಇದೆ. ಆ ಕಳಂಕದಿಂದ ಹೊರಬರ್ಲಿಕ್ಕೆ ಅಂತ ಇನ್ಮೇಲಾದ್ರೂ ನಿಮ್ಮ ಎದುರಾಳಿಗಳನ್ನ ಬಗ್ಗು ಬಡಿಯೋ ಆ ತಂತ್ರಗಾರಿಕೆಯನ್ನು ಬಿಟ್ಬಿಡಿ ಅಂತ ಅರಿಕೆ ಮಾಡ್ಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ನಮಸ್ಕಾರ.